ಕಿರೀಟಿ ಅವರೇ, ಎಲ್ಲರೂ ಬಂದು ಹೇಳ್ತಿರೋದು ಅದೇನೆ. ಜೂನಿಯರ್ ಅಂತ ಟೈಟಲ್ ಮಾತ್ರ, ನಿಮ್ಮ ಪ್ರಿಪ್ರೇಷನ್, ನೀವು ಆ ಸಿನಿಮಾದಲ್ಲಿ ಅಭಿನಯಿಸಿರೋ ರೀತಿ, ನಿಮ್ ಕಾಣಿಸ್ಕೊಳ್ಳೋ ರೀತಿ ಎಲ್ಲೂ ಜೂನಿಯರ್ನ ಜೆ ಕೂಡ ಕಾಣಿಸೋದಿಲ್ಲ. ಅಷ್ಟು ವೆಲ್ ಪ್ರಿಪೇರ್ಡ್, ಅಷ್ಟು ಹಾರ್ಡ್ ವರ್ಕಿಂಗ್, ಅದೆಲ್ಲದಕ್ಕಿಂತ ಮೀರಿ ಅಷ್ಟು ಪ್ಯಾಷನ್ ಸಿನಿಮಾ ಬಗ್ಗೆ ಅಂತ. ಸೊ ಜೂನಿಯರ್ ಜುಲೈ 18th ರಿಲೀಸ್ ಆಗಕ್ಕೆ ರೆಡಿ ಆಗಿದೆ. ಇವತ್ತೊಂದು ಬ್ಯೂಟಿಫುಲ್ ಹಾರ್ಡ್ ಲಾಂಚ್ ಆಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಬಂದಿರುವಂತಹ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಅದೇ ತರ ತೆಲುಗುವಿಂದ ಬಂದಿರುವಂತಹ ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಹೇಳ್ಬೇಕಾಗಿತ್ತು ವಿಷಯ ಪ್ರಮುಖವಾಗಿ 3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂತ ಕಾರಣ ಬಂದ್ಬಿಟ್ಟು ನನಗೊಂದು ಬೆನ್ ಇಂಜುರಿ ಆಗಿತ್ತು ಫೈಟ್ ಶೂಟ್ ಮಾಡ್ತಾ ಇದ್ದಾಗ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗಿದೆ. ಆ ಕಾರಣದಿಂದಾಗಿ ಲೇಟ್ ಆಯ್ತು ಅಷ್ಟೋ ಹೊರತು ಇನ್ನು ಬೇರೆ ಯಾವುದೇ ತರಹದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳಕ್ ಇಷ್ಟಪಡ್ತೇನೆ. ಅದೇ ತರ ಇವತ್ತು ಹಾಡು ಬಿಡುಗಡೆ, ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ DOP ಸೆಂಥಿಲ್ ಸರ್, ಹಾಗೆ DSP ಸರ್ ಅವರು, ನಮ್ಮ ಡೈರೆಕ್ಟರ್, ಇಂಥ ಅದ್ಭುತವಾದಂತಹ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಬರೋ ತರ ಮಾಡಿರುವಂತ ನಮ್ಮ ಡೈರೆಕ್ಟರ್ ಅವರು. ಅದೇ ತರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕ್ಸಿರುವಂತ ವಿಜಯ್ ಪೋಲಂಕಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನ ಇವರೆಲ್ಲರ ಬಗ್ಗೆ ತುಂಬಾ ಮಾತಾಡೋ ವಿಚಾರ ಇದೆ, ಇನ್ನ ಬರುವಂತ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ. ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂತಹ ನನ್ನ ಅನುಭವ ಹಂಚ್ಕೊಳ್ಳೇಬೇಕು. ನನ್ನ ಪುಣ್ಯ ಅದು ಹೇಳ್ಬೇಕಾದ್ರೆ ಆಲ್ಮೋಸ್ಟ್ 20-25 ದಿನ ಸರ್ ಜೊತೆ ಕೆಲಸ ಮಾಡುವಂತ ಅವಕಾಶ ನನ್ಗೆ ಸಿಕ್ತು. ಎಷ್ಟೋ ಕಲ್ತ್ಕೊಂಡೆ. ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ ಜೊತೆ ಮಾಡಿದ್ ನನ್ ಪುಣ್ಯ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದೇ ತರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೇ ಸ್ವಲ್ಪ ಇರುವಂತ ಜನಿಲೆ ಮೇಡಮ್ ಅವರು ಮತ್ತೆ ಶ್ರೀಲಾ ಅವರಿಗೆ ಧನ್ಯವಾದಗಳು. ಅದ್ಭುತವಾದಂತ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ, ಅದ್ಭುತವಾದಂತ ನಟನೆ ಮಾಡಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾದಲ್ಲಿ. ಬರುವಂತ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ನಮ್ಮ ಅತಿಥಿಗಳು ತೆಲುಗು ಮೀಡಿಯಾ ಅವರು ಅಲ್ಲಿಂದ ನಮಗೋಸ್ಕರ ಬಂದಿದ್ದಾರೆ. ಅವ್ರಿಗೋಸ್ಕರ ಕೆಲವು ಮಾತು ತೆಲುಗುಗಳಲ್ಲಿ ಹಾಡ್ತೇನೆ. ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ఇట్ మీన్స్ అ లాట్ దట్ యు హావ్ కమ్ హియర్. చాలా థ్యాంక్స్ సార్ మీరు ఇక్కడికి వచ్చినందుకు. యాక్చువల్లీ ఏమంటే సార్ 3 వర్షాలు 3 ఇయర్స్ ఎందుకు లేట్ అయింది ఈ సినిమా అనే దానికి ప్రముఖమైన కారణం, ఈ సినిమాలో ఓపెనింగ్ లో ఫైట్ చేసేటప్పుడు నాకు అయినటువంటి ఒక చిన్న ఇంజురీ వల్ల ఆల్మోస్ట్ నేను 6 months బెడ్ రెస్ట్ లో ఉండాల్సి వచ్చింది. తర్వాత 6 months రికవరీకి టైం వెళ్ళిపోయిన కారణం వల్ల సినిమా ఆల్మోస్ట్ 3 years డిలే అయింది. అలాగే రేపు జూనియర్ ఎన్టీఆర్ సార్ బర్త్డే. నా ఆరాధ్య దైవం పునీత్ రాజ్ కుమార్ సార్, నేను అభిమానించే హీరో చిన్నప్పటి నుంచి జూనియర్ ఎన్టీఆర్ సార్. రేపు ఒక అభిమానిగా అందరి అభిమానుల తరపు నుంచి సార్ కి నా నుంచి హ్యాపీ బర్త్డే. థ్యాంక్ యూ సార్ ఫర్ ఇన్స్పైరింగ్ మెనీ యంಗ್ಸ್ಟರ್ಸ್. ಇಟ್ ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.